ಹಾಯ್ ಹಲೋ ನಮಸ್ಕಾರ. ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇದ್ದಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಕೇರಳದ ಭೂತ ಬಂಗಲೆ ಅಂತ ಕರೆಸ್ಕೊಳ್ಳೋ ಬನಾಕಾಡ್ ಬಂಗಲೆ. ಈ ಬಂಗ್ಲೆನ 1850ರಲ್ಲಿ ಬ್ರಿಟಿಷರು ಕಟ್ತಾರೆ. ಇದು ಕೇರಳದ ಅಗಸ್ತ್ಯ ಅನ್ನೋ ಬೆಟ್ಟದಲ್ಲಿ ಸೆಂಟ್ರಲ್ ಇದೆ. ತುಂಬ ಚೆನ್ನಾಗಿದೆ ಅಂತೆ ನೋಡಕ್ಕೆ. ಇದು ಸುಮಾರು 1414 ಎಕರೆಗಳಲ್ಲಿ ಇದೆಯಂತೆ. ಈ ಎಸ್ಟೇಟ್, ಇದೊಂದು ಎಸ್ಟೇಟು. ಬನಾಕಾಡ್ ಬಂಗಲೆ ಅನ್ನೋದು ಒಂದು ಎಸ್ಟೇಟು. ಇದು ಬ್ರಿಟಿಷರು ಕಟ್ಟಿದಂತು, ಬ್ರಿಟಿಷರ ಕಾಲದಲ್ಲಿ ಕಟ್ಟಿದಂಥದ್ದು. 1414 ಎಕರೆಗಳಲ್ಲಿರುವಂತಹ ಎಸ್ಟೇಟ್ನಲ್ಲಿ ಸುಮಾರು ಥರದ ಬೆಳೆಗಳನ್ನ ಬೆಳೀತಾ ಇದ್ರು. ಏಲಕ್ಕಿ, ಲವಂಗ, ರಬ್ಬರ್, ಗೋಡಂಬಿ, ಇದೇ ಥರ ಬೆಳೆಗಳನ್ನ ಬೆಳೀತಾ ಇದ್ರು. ಮತ್ತೆ ಅಲ್ಲಿ ಮೇನಾಗಿ ಬೆಳೀತಾ ಇದ್ದಂಥ ಬೆಳೆ ಏನಪ್ಪಾ ಅಂದರೆ ಟೀ ಬೆಳೀತಾ ಇದ್ರು ಅತಿ ಹೆಚ್ಚಾಗಿ. ಅಲ್ಲಿ ಸ್ಟಾರ್ಟಿಂಗ್ನಲ್ಲೆಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಲಾಭನೂ ಬರ್ತಾ ಇರುತ್ತೆ ಬ್ರಿಟಿಷರಿಗೆ. ಆ ಎಸ್ಟೇಟ್ನಲ್ಲಿ ಬೆಳೀತಾ ಇದ್ದ ಬೆಳೆಗಳಿಂದ ಒಳ್ಳೆ ಲಾಭನೂ ಬರ್ತಾ ಇರುತ್ತೆ. ಒಂದಿನ ನಮ್ಮ ದೇಶ ಬಿಟ್ಟು ಹೋಗುವಂಥ ಸಂದರ್ಭ ಬ್ರಿಟಿಷರಿಗೆ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಹೋಗ್ತಾರೆ ಬ್ರಿಟಿಷರು. ಆದರೆ ಅದನ್ನು ನೋಡ್ಕೊಳ್ತಾ ಇದ್ದಂಥ ಮ್ಯಾನೇಜರ್ ಒಬ್ಬ ಆ ಎಸ್ಟೇಟಲ್ಲೇ ಜೀವನ ಪೂರ್ತಿ ಕಳಿಬೇಕು ಅಂತ ಅಲ್ಲೇ ಉಳ್ಕೊತಾನೆ. ಫುಲ್ ಫ್ಯಾಮಿಲಿ, ಅವನ ಮಗಳು, ಅವನ ಹೆಂಡತಿ ಉಳ್ಕೊಂತಾರೆ. ಅವರೆಲ್ಲ ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ, ಏನೂ ತೊಂದರೆನೂ ಇರದಂತೆ ಜೀವನ ಮಾಡ್ತಾ ಇರ್ತಾರೆ. ಆದರೆ ಒಂದು ದಿನ ಅವನ ಮಗಳು ಆ ಎಸ್ಟೇಟ್ನಲ್ಲಿ ಅವರಪ್ಪನಿಗೆ, ಹಂಗಂದ್ರೆ ಆ ಬ್ರಿಟಿಷರಿಗೆ ಹೆಣ ಹಾಕ್ಸಿದ್ದಾಳೆ. ಅವನ ಮಗಳು ಶವ ಆಗಿ, ಹೆಣ ಆಗಿ ಸಿಕ್ಕ ಮೇಲೆ ಈ ಜಾಗದಲ್ಲಿ ಇರೋದು ಬೇಡ, ಮತ್ತೆ ನಾವು ನಮ್ಮ ದೇಶಕ್ಕೆ ಹೋಗ್ಬಿಡೋಣ ಅಂತ ಆ ಬ್ರಿಟಿಷ್ ಅಧಿಕಾರಿ, ಆ ಎಸ್ಟೇಟ್ ನೋಡ್ಕೊಳ್ತಿದ್ದ ಮ್ಯಾನೇಜರ್ ಏನಿದೆ, ಅವನ ವಯಸ್ಸು ಜೊತೆ ಲಂಡನ್ಗೆ ಹೋಗ್ತಾನೆ. ಅವನು ಲಂಡನ್ಗೆ ಹೋದ್ಮೇಲೆ ಅಲ್ಲಿದ್ದ ಅಕ್ಕಪಕ್ಕ ಜನರಿಗೆಲ್ಲ ಅವನ ಮಗಳು ಸತ್ತೋಗಿದ ವಿಷಯ ಗೊತ್ತಾಗತ್ತೆ. ಆ ಸುತ್ತಮುತ್ತ ಅಕ್ಕಪಕ್ಕ ಇದ್ದಂಥ ಜನಗಳು ಏನು ಅನ್ಕೊಂತಾರೆ, ಇದು ಯಾವುದೋ ದೆವ್ವೋದ್ಘಾಟನೆ ಇರಬೇಕು, ಇಲ್ಲಿ ಯಾವುದೋ ದೆವ್ವ ಇದೆ ಅಂತ ತುಂಬ ಜನ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಜನ ಆ ಥರ ಮಾತಾಡ್ಕೊಳ್ಬೇಕಾದ್ರೂ ಸ್ವಲ್ಪ ಜನ ಬಂಡಧೈರ್ಯದಿಂದ ಅಲ್ಲೇನೂ ಇಲ್ಲ, ಏನಾಗುತ್ತೆ ನೋಡೋಣ ಅನ್ನೋ ಒಂದು ಬಂಡಧೈರ್ಯದಿಂದ ಉಳ್ಕೊಳಕ್ಕೆ ಹೋಗ್ತಾರೆ. ಸ್ವಲ್ಪ ಜನರಿಗೆ ಅಲ್ಲೇನಾಗುತ್ತೆ ಅಂದರೆ ಒಂದು ಹುಡುಗಿ ಆತ್ಮ, ಅದೇ ದೆವ್ವ, ಅಲ್ಲಿ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಥರ, ನಡೆದಾಡೋ ಥರ, ನಿಂತಿರೋ ಥರ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಇನ್ನೂ ಸ್ವಲ್ಪ ಈ ರೂಮರ್ಸ್ ದೆವ್ವ ಇದೆ ಅನ್ನೋದು ಏನೈತಿಲ್ಲ, ಇದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದೇ ಥರ ಒಂದಿನ ಏನಾಗುತ್ತೆ ಅಂದರೆ, ಅಲ್ಲೇ ಆ ಸ್ಥಳೀಯರು, ಅಲ್ಲೇ ಅಕ್ಕಪಕ್ಕದಲ್ಲಿದ್ದಂಥ ಹಳ್ಳಿಯಿಂದ ಒಂದು ಹುಡುಗಿ ಸೌದೆ ತರಲಿಕ್ಕೆ ಈ ಜಾಗಕ್ಕೆ ಬರ್ತಾಳೆ ಎಸ್ಟೇಟ್ಗೆ. ಈ ಎಸ್ಟೇಟ್ಗೆ ಬರೋಕ್ಕಿಂತ ಮುಂಚೆ ಚೆನ್ನಾಗಿದ್ದಂಥ ಹುಡುಗಿ ಸೌದೆ ತಗೊಂಡು ತನ್ನ ಊರಿಗೆ ಹೋದ್ಮೇಲೆ ವಿಚಿತ್ರವಾಗಿ ವರ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಹುಡುಗಿಗೇನು ಎಜುಕೇಶನ್ ಇರಲ್ಲ, ಆಗಿನ ಕಾಲದಲ್ಲಿ ಎಜುಕೇಶನ್ ಇರಲಿಲ್ಲ ಅಷ್ಟೊಂದು. ಆ ಹುಡುಗಿಗೆ ಇಂಗ್ಲಿಷ್ನಲ್ಲಿ ABCD ಅನ್ನೋದು ಗೊತ್ತಿರಲಿಲ್ಲ. ಹುಡುಗಿ ಆ ಎಸ್ಟೇಟಿಂದ ಸೌದೆ ತಂದ ನಂತರ ಇಂಗ್ಲಿಷ್ನಲ್ಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಂಗ್ಲಿಷ್ನ ಅಚ್ಚುಕಟ್ಟಾಗಿ ಓದ್ತಾಳೆ, ಏನು ಹೇಳಿದ್ರು ಇಂಗ್ಲೀಷಲ್ಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದರಿಂದ ಅಕ್ಕಪಕ್ಕದಲ್ಲಿದ್ದಂಥ ಹಳ್ಳಿ ಜನರು ಕೂಡ ತುಂಬ ಭಯಪಡ್ತಾರೆ. ಅಲ್ಲಿ ಆ ಎಸ್ಟೇಟ್ನಲ್ಲಿ ದೆವ್ವ ಇದೆ ಅನ್ನೋದೇ ಕನ್ಫರ್ಮ್ ಆಗಿಬಿಡುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಜನ ಏನು ಹೇಳ್ತಾರೆ ಅಂದರೆ, ಬೆಳಿಗ್ಗೆ ಸಮಯದಲ್ಲಿ ಯಾವುದೇ ಥರ ಶಬ್ದಗಳು ಬರಲ್ಲ, ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ ಆ ಎಸ್ಟೇಟ್, ಆ ಬಂಗ್ಲೆನಲ್ಲಿ. ನೈಟ್ ಆಗ್ತಿದ್ದಂತೆ ಒಂದು ಹುಡುಗಿ ವಿಚಿತ್ರವಾಗಿ ಕೂಗುವಂಥ ಶಬ್ದ, ಗಿಟಾರ್ ಅಂತ ಕಿರ್ಚುವಂಥ ಶಬ್ದ ಕೇಳಿಬರುತ್ತೆ ಅಂತ
ಅಲ್ಲಿನ ಜನನು ಹೇಳ್ತಾರೆ. ಮತ್ತೆ ಇನ್ನೂ ಸ್ವಲ್ಪ ಜನ ಏನು ಹೇಳ್ತಾರೆ ಅಂದರೆ, ಈ ಕತೆಗೆ ಮ್ಯಾನೇಜರ್ ಮಗಳು ಸಾಯಕ್ಕಿಂತ ಮುಂಚೆ ಇನ್ನೊಂದು ಫ್ರೀಕ್ವೆಲ್ ಇದೆ. ಈ ಕತೆಗೆ ಇನ್ನೊಂದು ಫ್ರೀಕ್ವೆಲ್ ಇದೆ. ಅದೇನಪ್ಪ ಅಂದರೆ, ಈ ಬಂಗ್ಲೆ ಇದೆಯಲ್ಲ, ಬೋನಾಕಾಡ್ ಬಂಗ್ಲೆ, ಇದನ್ನ ಕಟ್ಟಕ್ಕಿಂತ ಮುಂಚೆ ಇದರ ಬಂಗ್ಲೆ ಕಟ್ಟಬೇಕು ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಕರಿತಂಡನ್ ಅನ್ನೋ ಒಂದು ಬುಡಕಟ್ಟಿನ ಜನಾಂಗದ ಒಬ್ಬ ಯುವಕನಿಗೆ ಜಾಗ ಹುಡ್ಕೋಕೆ ಹೇಳ್ತಾನೆ. ಅವನು ಜಾಗ ತೋರಿಸ್ತಾನೆ. ಬ್ರಿಟಿಷ್ನ ಒಬ್ಬ ಇಂಜಿನಿಯರ್ ಏನ್ ಮಾಡ್ತಾನೆ ಅಂದ್ರೆ, ಈ ಕರಿತಂಡನ್ ಅನ್ನೋ ಒಬ್ಬ ತಂಡದ ಒಬ್ಬ ಹುಡುಗನಿಗೆ ಸಾಯಿಸ್ಬಿಡ್ತಾನೆ, ಕೊಲೆ ಮಾಡಿಬಿಡ್ತಾನೆ. ಆ ಕೊಲೆ ಆದ್ಮೇಲೆ ಆ ಹುಡುಗ ಅಲ್ಲೇ ದೆವ್ವಾಗಿ ಪ್ರೇತ ಆಗಿ ಅಲ್ಲೇ ಸುತ್ತುತ್ತಾ ಇದ್ದಾನೆ ಅಂತ ಇನ್ನೂ ಸ್ವಲ್ಪ ಜನ ಹೇಳ್ತಾರೆ. ಮತ್ತೆ ಇದಾದ್ರೂ ಕೂಡ 16 ವರ್ಷಗಳಿಂದ ಪಾಳ್ಬಿದ್ದ ಬೋನಾಕಾಡ್ ಬಂಗ್ಲೆಯಲ್ಲಿ ಯಾರೂ ಉಳಿತಾ ಇರಲಿಲ್ಲ. ಇನ್ನೂ ಸ್ವಲ್ಪ ಜನ ನಾನು ಉಳಿತೀನಿ ಏನಿಲ್ಲ ಅಂದ್ಕೊಂಡು ಹೋದವರಲ್ಲಿ ಸ್ವಲ್ಪ ಜನ ಸತ್ತು ಹೋಗಿದಾರಂತೆ. ಇನ್ನೂ ಸ್ವಲ್ಪ ಜನ ಎದುರ್ಕೊಂಡು ಬಂದಿದ್ದಾರೆ. ಅಲ್ಲಿ ನಿಜವಾಗ್ಲೂ ಏನಿದೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಸೊ ಇದನ್ನ ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಿದ್ದಾರೆ. ಈಗ ಅದು ತಿರುವನಂತಪುರಂನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಯಾರಾದರೂ ಇಷ್ಟ ಇದ್ರೆ ನಮಗೋಗಿ ನೋಡ್ಬೋದು. ಸೊ ಇದು ಕಟ್ಟುಕತೆನಾ ಇಲ್ಲ ಸತ್ಯಕತೆನಾ ಅಂತ ನನಗೂ ಗೊತ್ತಿಲ್ಲ. ನಾನು ಎಲ್ಲೋ ಒಂದು ಕಡೆ ಓದಿದ್ದಂತ ಇದು. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದಕ್ಕಿಂತ ಚೆನ್ನಾಗಿರೋ ಕಂಟೆಂಟ್ಗಳು, ವಿಡಿಯೋಸ್ಗಳು, ಇನ್ನೂ ಭಯಾನಕ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಬಾಯ್ ಬಾಯ್.